ಇನ್ನು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪಾದಯಾತ್ರೆಯನ್ನ ನಡೆಸ್ತಾ ಇದ್ದಾರೆ ಪ್ರಣವಾನಂದ ಸ್ವಾಮಿಗಳು. ಬೀದರ್ನಲ್ಲಿ ಬ್ರಹ್ಮಶ್ರೀ ನಾರಾಯಣಗುರು ಮಠದ ಪೀಠಾಧಿಪತಿ ಪ್ರಣವಾನಂದ ಸ್ವಾಮಿ ಈ ಹೇಳಿಕೆಯನ್ನ ನೀಡಿದ್ದಾರೆ. ಇದೀಗ ಬಿಲ್ಲವ, ನಾಮಧಾರಿ, ದೀವರ ಸೇರಿದಂತೆ 26 ಪಂಗಡಗಳ ಬೇಡಿಕೆಗೆ ಈಡೇರಿಸಿ ಅವರು ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಏನು ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ 2026 ಜನವರಿ 6ರಂದು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕರದಾಳ ಗ್ರಾಮದಿಂದ ಈ ಪಾದಯಾತ್ರೆ ಆರಂಭವಾಗುತ್ತದೆ. ಪ್ರತಿದಿನ 20 ಕಿಲೋಮೀಟರ್ ಅನ್ನ ಸಂಚರಿಸಿ 41 ದಿನಗಳ ಕಾಲ ಈ ಒಂದು ಪಾದಯಾತ್ರೆ ನಡೆಯಲಿದೆ. ಬೆಂಗಳೂರಿನವರೆಗೆ ಈ ಪಾದಯಾತ್ರೆಯನ್ನು ನಡೆಸ್ತೀವಿ. ಜನವರಿ 6ರಿಂದ 41 ದಿನಗಳ ಕಾಲ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೆ 700 ಕಿಲೋಮೀಟರ್ ಈ ಪಾದಯಾತ್ರೆ ನಡೆಯುತ್ತೆ. ಏನು ಬ್ರಹ್ಮಶ್ರೀ ನಾರಾಯಣಗುರು ನಿಗಮಕ್ಕೆ 500 ಕೋಟಿ ಹಣ ಬಿಡುಗಡೆ, ಈಡಿಗ ಸಮಾಜವನ್ನ ಎಸ್ಟಿ ಮೀಸಲಾತಿಗೆ ನೀಡುವುದು ಮತ್ತು ಮಂಗಳೂರಿನ ವಿಶ್ವವಿದ್ಯಾಲಯಕ್ಕೆ ನಾರಾಯಣಗುರು ಹೆಸರಿಡುವುದು ಮತ್ತು ಬೆಂಗಳೂರಿನ ನಾರಾಯಣಗುರು ಪುತ್ಥಳಿ ನಿರ್ಮಾಣ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಹೋರಾಟ ನಡೆಯಲಿದೆ. ಇನ್ನು 5 ಪ್ರಮುಖ ಬೇಡಿಕೆಗಳನ್ನ ಸರ್ಕಾರದ ಎದುರು ಇಟ್ಟಿದ್ದೇವೆ. ಒಟ್ಟು 18 ಬೇಡಿಕೆಗಳಿದೆ. 5 ಬೇಡಿಕೆಗಳನ್ನ ವಿಶೇಷವಾಗಿ ಈಡೇರಿಸಿದ್ರೆ ನಮ್ಮ ಪಾದಯಾತ್ರೆಯನ್ನ ಕೈ ಬಿಡ್ತೀವಿ, ಇಲ್ಲಾಂದ್ರೆ ಪಾದಯಾತ್ರೆಯನ್ನ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ ಬೀದರ್ನಲ್ಲಿ ಬ್ರಹ್ಮಶ್ರೀ ಪ್ರಣವಾನಂದ ಸ್ವಾಮಿಗಳು. ಈ ಕುರಿತು ಖುದ್ದಾಗಿ ನಾನು ಅವರ ಜೊತೆ ಸಂವಾದವನ್ನು ನಡೆಸಿದಂತಹ ಸಂದರ್ಭದಲ್ಲಿ ಅವರು ಒಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಹಾಗಿದ್ರೆ ಪ್ರಣವಾನಂದ ಸ್ವಾಮಿಗಳು ಏನ್ ಹೇಳಿದ್ರು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಕಲಬುರಗಿ ಜಿಲ್ಲೆಯಿಂದ ಏನು ಬೆಂಗಳೂರುವರೆಗೆ ಪಾದಯಾತ್ರೆ ಜರುಗಲಿದೆ. ಈ ಕುರಿತು ಖುದ್ದಾಗಿ ಪ್ರಣವಾನಂದ ಸ್ವಾಮಿಗಳು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ಬೇಡಿಕೆಗಳು ಏನು, ಪಾದಯಾತ್ರೆಯ ರೂಪರೇಷೆಗಳೇನು, ಯಾವ ರೀತಿ ನಡೆಯಲಿದೆ, ಎಲ್ಲವನ್ನ ಖುದ್ದಾಗಿ ಅವರ ಜೊತೆ ಮಾತನಾಡಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಸ್ವಾಮೀಜಿ, ಪಾದಯಾತ್ರೆ ಯಾವಾಗ ಪ್ರಾರಂಭವಾಗಲಿದೆ, ಅದರ ರೂಪರೇಷೆಗಳೇನು, ಎಷ್ಟು ಬಹಿರಂಗ ಸಭೆಗಳು ನಡೆಯಲಿದೆ, ಇದರ ಕುರಿತು ಮಾಹಿತಿ ನೀಡೋದಾದ್ರೆ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ 2.5 ವರ್ಷವಾಗಿ ಕಾಂಗ್ರೆಸ್ ಸರ್ಕಾರ ಬಂದು ಆ 2.5 ವರ್ಷದ ಹಿಂದೆ ಸಾಕಷ್ಟು ಹೋರಾಟ ಮಾಡಿದರು. ಇಂದಿನ ಸರ್ಕಾರ ಒಂದಷ್ಟು ಬೇಡಿಕೆಗಳು ಈಡೇರಿಸಿದರು. ಅದನ್ನ ಹಿಂದೆ 2016ನೇ ಇಸ್ವಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸರ್ಕಾರಿ ಕಚೇರಿಗಳು ನಾರಾಯಣಗುರು ಜಯಂತಿಯನ್ನೇ ಘೋಷಣೆ ಮಾಡಿರುವುದು ಅದು ಸ್ವಾಗತ ಮಾಡುತ್ತೇನೆ. ಆದರೆ ಈ ಸರ್ಕಾರ ಬಂದ ಮೇಲೆ 2.5 ವರ್ಷ ಆದರೂ ಕೂಡ ಸಮುದಾಯದ ಬಗ್ಗೆ ಒಂದು ಚೂರು ಕೂಡ ನೀವು ತಲೆ ನೋಡಲ್ಲ ಇಟ್ಲಿಲ್ಲ ಅಂದರೆ ಮತ್ತು ಬೇರೆ ದಾರಿ ನಮ್ಮ ಮುಂದೆ ಇಲ್ಲ. ಸಮುದಾಯದವ್ರನ್ನ ಸೇರಿಸಿಕೊಂಡು ಹೋರಾಟಕ್ಕಿಳಿಯೋದೇ ನಮ್ಮ ಸಮುದಾಯದ ಗುರುಗಳಾಗಿ ಇವತ್ತಿನ ನಮ್ಮ ಒಂದು ಜವಾಬ್ದಾರಿ. ಆದ್ದರಿಂದ ಜನವರಿ 6, 2026 ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕರದಾಳ ಶಕ್ತಿಪೀಠದಿಂದ 700 ಕಿಲೋಮೀಟರ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಪ್ರತಿನಿತ್ಯ 20 ಕಿಲೋಮೀಟರ್ ಪಾದಯಾತ್ರೆ ಮಾಡುತ್ತೇವೆ. ಸುಮಾರು 15 ಬಹಿರಂಗ ಸಭೆ ಇದೆ. ಅನಂತರ ಫೆಬ್ರವರಿ 12ಕ್ಕೆ ಫ್ರೀಡಂ ಪಾರ್ಕಲ್ಲಿ ಹೋಗುತ್ತದೆ. ಫ್ರೀಡಂ ಪಾರ್ಕಲ್ಲಿ ನಮ್ಮ ಬೇಡಿಕೆ ಈಡೇರಿಕೆವರೆಗೂ ಕೂಡ 5 ಬೇಡಿಕೆ ಪ್ರಮುಖವಾದ ಬೇಡಿಕೆಗಳು ಕೂಡಲೇ ಈಡೇರಿಸಿದಂದರೆ ಪಾದಯಾತ್ರೆ ಮಾಡಲ್ಲ ಅಂತ ಹೇಳಿದ್ದೀನಿ. ಆದರೆ ಯಾವುದೂ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷದಲ್ಲಿದ್ದಾಗ ಅವರು ಏನು ಮಾಡುತ್ತಾರೆ ಅಂದರೆ ಹಿಂದುಳಿದ, ಅಲ್ಪಸಂಖ್ಯ ಎಲ್ಲರ ಬಗ್ಗೆಯೂ ಕೂಡ ಹೋರಾಟ ಮಾಡುತ್ತಾರೆ. ಅವರು ಅಧಿಕಾರಕ್ಕೆ ಬಂದರೆ ಇದೆಲ್ಲವನ್ನ ಮರೀತಾರೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರದೆ ಸಾಮಾಜಿಕ ನ್ಯಾಯ, ಸಮಾನತೆ ಇದೆಲ್ಲ ಹೇಳಿಕೊಂಡು ಬಂದವರು. ಆದರೆ ಇದು ಯಾವುದೂ ಕೂಡ ಆಗಲಿಲ್ಲ. ಮುಖ್ಯಮಂತ್ರಿಗಳು ಒಬ್ಬ ಅಹಿಂಸದ ನಾಯಕ, ಅಹಿಂಸೆಯನ್ನೇ ಕೆಟ್ಟುವ ಸಂದರ್ಭದಲ್ಲಿ ಅವರಿಗೆ ಹಣವನ್ನು ಕೊಟ್ಟಿರೋದು, ಎಲ್ಲ ಬೆಂಬಲವನ್ನು ಕೊಟ್ಟಿರೋದು ಈಡಿಗ ಸಮುದಾಯದ JP ನಾರಾಯಣಸ್ವಾಮಿಯವರು, RN ಜಾಲಪ್ಪ ಅವರು ಕೊಟ್ಟಿರತಕ್ಕಂಥದ್ದು. ಇವತ್ತು ಅದೇ ಸಮುದಾಯದ ನಾಯಕರುಗಳನ್ನೇ ಮುಖ್ಯಮಂತ್ರಿಗಳು ಕಡೆಗಣಿಸ್ತಾ ಇದ್ದೀವಿ, ನಾವು ನೋಡುತ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಇವತ್ತು ಎಲ್ಲ ಜಾತಿಯವರಿಗೂ ನ್ಯಾಯ ಕೊಡಬೇಕಿತ್ತು. ಆದರೆ ರಾಜ್ಯದ ಕುರುಬ ಸಮುದಾಯ ಇವತ್ತು ಬಹಳ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀವಿ, ಸ್ವಾಗತ ಮಾಡ್ತೀವಿ. ಯಾಕೆಂದರೆ ಅದು ಹಿಂದುಳಿದ ವರ್ಗವರು ಬೆಳೆಯಲೇಬೇಕು, ಮೇಲೆ ಬರಲೇಬೇಕು. ಆದರೆ ಅದೇ ರೀತಿಯಲ್ಲಿ ಆ ಹಿಂದುಳಿದ ವರ್ಗದ ಎಲ್ಲ ಜಾತಿಯವರಿಗೂ ನ್ಯಾಯ ಕೊಡಿಸಬೇಕಲ್ಲ ಅಂತಕ್ಕಂಥದ್ದು ಭಾಳ ದೊಡ್ಡ ವಿಚಾರ. ಈ ಹಿಂದುಳಿದ ವರ್ಗದಲ್ಲಿ, ಬ್ಯಾಕ್ವರ್ಡ್ ಕಮ್ಯುನಿಟಿಯಲ್ಲಿ ಹಿಂದುಳಿದ ವರ್ಗದಲ್ಲಿ ನಾವು 104 ಜಾತಿ ಇದೆ. ಪ್ರಮುಖವಾಗಿ ಮೊದಲನೇದು ಕುರುಬರು, ಎರಡನೇದು ಈಡಿಗರು, ಬಿಲ್ಲವರು. ಯಾಕೆ ಈಡಿಗರು, ಬಿಲ್ಲವರನ್ನ ಕಡೆಗಣಿಸ್ತಾ ಇದ್ದೀವಿ, ಉಳಿದ ಸಮುದಾಯಕ್ಕೆ ಯಾಕೆ ತಗೊಂಡು ಹೋಗ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಇದೆ. ಆದ್ದರಿಂದ ಮುಖ್ಯಮಂತ್ರಿಗಳು ಇವತ್ತು ಆ ಸರ್ವ ಸಮಾಜದ ಸರ್ವ ಜಾತಿಗಳೊಬ್ಬ ನಾಯಕನಿಗಿಂತ ಎಲ್ಲಿಯೋ ಒಂದು ಕಡೆ ಅವರು ಎಲ್ಲರನ್ನೇ ನೋಡ್ತಾ ಇಲ್ಲೋ ಅಂತಕ್ಕಂಥ ಒಂದು ನಮಗೆ ನೋವಿದೆ. ಸಿದ್ದರಾಮಯ್ಯನೊಬ್ಬರು ಏನು ಹೇಳಲಿ, ಕರ್ನಾಟಕ ರಾಜ್ಯದ ಒಬ್ಬ ಮಾಸ್ ಲೀಡರ್ ಅಂತದಲ್ಲಿ ನಾವು ಎರಡನೇ ಮಾತನ್ನು ಹೇಳುವುದಿಲ್ಲ. ಆದರೆ ಸಾಮಾಜಿಕ ನ್ಯಾಯ ಎಲ್ಲಿ, ಸಮಾನತೆ ಎಲ್ಲಿ, ಅದಿಲ್ಲ ಅಂತ ಬಂದಾಗ ನಾವೇನು ಪ್ರಶ್ನವನ್ನು ಕೇಳಬೇಕಾಗುತ್ತೆ. ಪಾದಯಾತ್ರೆಯ ಸಮುದಾಯದ ಮನೆ ಮತ್ತು ಮನಸ್ಸು ಮುಟ್ಟುವ ಪಾದಯಾತ್ರೆ. ಆ ಪಾದಯಾತ್ರೆಯ ಬೇಡಿಕೆಗಳನ್ನು ನಾವು 18 ಬೇಡಿಕೆಗಳು ಇಟ್ಕೊಂಡಿದ್ದೀವಿ. ಆ ಬೇಡಿಕೆಯ ಈಡೇರಿಕೆವರೆಗೂ ಕೂಡ ಹೋರಾಟ ನಡೆಸಲಾಗುತ್ತದೆ. ಗುರುಗಳ ಈಗಾಗಲೇ 18 ಬೇಡಿಕೆಗಳನ್ನು ತಾವು ಇಟ್ಟಿರುವಂಥದ್ದು ಕರಪತ್ರದಲ್ಲಿ.
ಅದರಲ್ಲಿ ಪ್ರಮುಖವಾಗಿ 5 ಬೇಡಿಕೆಗಳು ಏನು ಅಂತ? ಒಂದು ಪ್ರಮುಖವಾಗಿರ್ತಕ್ಕಂಥದ್ದು ಕಲ್ಯಾಣ ಕರ್ನಾಟಕದ ಈಡಿಗರ ಸಮಸ್ಯೆ ಭಾಳ ದೊಡ್ಡ ಸಮಸ್ಯೆ ಇದೆ. ಸೇಂದಿ ನಿಂತೋದ ಮೇಲೆ ಇವತ್ತು ಅವರು ಬೀದಿ ಪಾರಾಗಿದ್ದಾರೆ. ಅವರಿಗೆ ಯಾವುದೋ ರೀತಿಯೊಂದು ಪರ್ಯಾಯ ವ್ಯವಸ್ಥೆ ಈ ಭಾಗಕ್ಕೆ ಆಗಲಿಲ್ಲ. ಮಂಗಳೂರು, ಉಡುಪಿ, ಕಾರವಾರ ಜಿಲ್ಲೆಯಲ್ಲಿ ಸ್ಥಿತಿವಂತರಿದ್ದಾರೆ, ಒಂದಷ್ಟು ಚೆನ್ನಾಗಿದ್ದಾರೆ. ಆದರೆ ಈ ಭಾಗದಲ್ಲಿ ಮನೆಯೂ ಕೂಡ ಇಲ್ಲದೆ, ಶೌಚಾಲಯವೂ ಕೂಡ ಇಲ್ಲದ ಮನೆಗಳು ನಾನೇ ಖುದ್ದು ನೋಡಿದ್ದೀನಿ. ಹಾಗಾಗಿ ಪ್ರಮುಖವಾದ ಬೇಡಿಕೆಯನ್ನು ಕಲ್ಯಾಣ ಕರ್ನಾಟಕದ ಈಡಿಗರ ಸಮಸ್ಯೆ ಪರಿಹಾರ ಮಾಡಬೇಕು. ಕುಲಕಸಬು ಬದಲಾಗಿ ಪ್ರತಿಯೊಬ್ಬ ಕುಟುಂಬಕ್ಕೂ ಕೂಡ ಯಾರಿಗೆ ಕಸಬು ಕಳೆದುಕೊಂಡಿದ್ದಾರೆ ಅವ್ರಿಗೆ 5 ಎಕರೆ ಜಮೀನನ್ನು ಕೊಡಬೇಕು ಅಂತಕ್ಕಂಥದ್ದು ಮೊದಲನೇ ಬೇಡಿಕೆ. ಎರಡನೇದು ನಾರಾಯಣ ಗುರುಗಳ ಪುತ್ಥಳಿಯನ್ನೇ, ಸಮಾನತೆಯ ಹರಿಕಾರಾಗಿರುವ ವಿಶ್ವಗುರು ನಾರಾಯಣ ಗುರುಗಳ ಪುತ್ಥಳಿಯನ್ನೇ ವಿಧಾನಸಭೆಯ ಎದುರುಗಡೆ ಮಾಡಬೇಕು. ಹಾಗೆ ಮಂಗಳೂರಿನ ವಿಶ್ವವಿದ್ಯಾಲಯದಲ್ಲಿ ನಾರಾಯಣ ಗುರುಗಳ ಹೆಸರನ್ನು ಇಡಬೇಕು. ಹೀಗೆ 5 ಬೇಡಿಕೆಗಳು ನಾವು ಸರ್ಕಾರದ ಮುಂದೆ ಇಟ್ಟಿದ್ದೀವಿ. ಆ ಬೇಡಿಕೆಗಳೇನಾದರೂ ಸರ್ಕಾರ ಈಡೇರಿಸಿದರೆ, ಈಗಾಗಲೇ ಬೆಳಗಾವಿ ಅಧಿವೇಶನ ಈಗ ಬರ್ತಾ ಇದೆ, ಅದನ್ನು ಜೋದನಷ್ಟು 9ನೇ ತಾರೀಕು 8ಕ್ಕೂ ಸ್ಟಾರ್ಟ್ ಆಗ್ತಾ ಇದೆ. ಮತ್ತು ಬ್ಯಾಂಗ್ಳೂರಲ್ಲಿಯೂ ಕೂಡ ಫೆಬ್ರವರಿ ತಿಂಗಳಲ್ಲಿ ಫಸ್ಟ್ ವೀಕಲ್ಲಿ ಬಜೆಟ್ ಅಧಿವೇಶನ ಸ್ಟಾರ್ಟ್ ಆಗುತ್ತೆ. ಅದರಿಂದ ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋಲ್ಲಿ ಹೇಳಿದ್ದಾರೆ ನಾರಾಯಣ ಗುರು ನಿಗಮಕ್ಕೆ 250 ಕೋಟಿ ರೂಪಾಯಿ ಪ್ರತಿ ವರ್ಷಕ್ಕೆ ಕೊಡ್ತೀವಿ ಅಂತ ಹೇಳಿ. ಅದು ಸಾಧ್ಯವಾಗಲಿಲ್ಲ. ಆದ್ದರಿಂದ ಈ ಹೋರಾಟಗಳನ್ನೇ ಮಾಡುವುದು ನಮ್ಮ ಹಕ್ಕು. ಸರ್ಕಾರ ಏನು ಮಾಡ್ತಿರೋ ಬಿಡ್ತಿರೋ ಅವ್ರಿಗೆ ಬಿಟ್ಟಿರೋದು. ಇದಾಗಿತ್ತಲ್ಲ ಬಿಲ್ವ ಮತ್ತು ಹಿಡಿಗ ಸಮುದಾಯದ ಇನ್ನು ಕಳೆದ ಕೆಲವು ವರ್ಷಗಳಿಂದ ಅವರು ಕಸುಬನ್ನು ಕಳೆದುಕೊಂಡ ಮೇಲೆ ಅವರ ಪರಿಸ್ಥಿತಿ ತುಂಬ ಶೋಚನೀಯವಾಗಿದ್ದು, ಅವರ ಕುಟುಂಬಗಳ ಬದುಕಿಗಾಗಿ 5 ಎಕರೆ ಭೂಮಿ ಸೇರಿದಂತೆ ನಾರಾಯಣಗುರು ಅವರ ಪುತ್ಥಳಿ ಸ್ಥಾಪನೆ ಬೆಂಗಳೂರಿನಲ್ಲಿ, ಹೀಗೆ ಒಟ್ಟು 18 ಬೇಡಿಕೆಗಳನ್ನು ಕರಪತ್ರದಲ್ಲಿ ಬಿಡುಗಡೆ ಮಾಡಿದ್ದು, ಅದರಲ್ಲಿ ಪ್ರಮುಖವಾದ 5 ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನೋದು ಪ್ರಣವಾನಂದ ಸ್ವಾಮೀಜಿಗಳ ಒಂದು ಮಾತಾಗಿದೆ. ಕ್ಯಾಮೆರಾ ಪರ್ಸನ್ ಸಂತೋಷ್ ಸ್ವಾಮಿ ಜೊತೆ ಹನುಮಂತ್ ದೇಶ್ಮುಖ್, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.